ಮಾದೂರು ತಾಲೂಕು ಶೆಟ್ಟಳ್ಳಿ ಗ್ರಾಮದ ವೃದ್ಧೆಯ ಮೇಲೆ ಮಗ ಸೊಸೆ ದೌರ್ಜನ್ಯ ನಡೆಸಿದ್ದು ದೂರಿನ ಮೇರೆಗೆ ತಹಸೀಲ್ದಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವ ಘಟನೆ ಶನಿವಾರ ಸಂಜೆ 5 ಗಂಟೆಯಲ್ಲಿ ಜರುಗಿದೆ. ಶೆಟ್ಟಳ್ಳಿ ಗ್ರಾಮದ ಪರಿಶಿಷ್ಟ ಜನಾಂಗದ 80 ವರ್ಷದ ಚೌಡಮ್ಮ ಎಂಬುವರ ಮೇಲೆ ಆಕೆಯ ಮಗ ಸುರೇಶ್ ಹಾಗೂ ಸೊಸೆ ರೇಣುಕಾ ಎಂಬುವರು ಕಳೆದ 20 ದಿನಗಳ ಹಿಂದೆ ಹಲ್ಲೆ ನಡೆಸಿದ್ದರು. ಈ ವಿಚಾರ ಕೆಎಂದೊಡ್ಡಿ ಪೊಲೀಸ್ ಠಾಣೆ ಮೆಟ್ಟಿಲೇರಿತು. ಇನ್ಸ್ಪೆಕ್ಟರ್ ಆನಂದ್ ಅವರು ಮಗ ಸೊಸೆಗೆ ಬುದ್ಧಿ ಹೇಳಿ ರಾಜಿ ಸಂಧಾನ ಮಾಡಿಸುವುದಾಗಿ ತಿಳಿಸಿ ಕರ್ನಾಟಕ ರಾಜ್ಯ ಧ್ವನಿ ಮಹಿಳಾ ಮತ್ತು ಮಕ್ಕಳ ಸಂಸ್ಥೆ ಅಧ್ಯಕ್ಷೆ ರಜನಿರಾಜ್ ಅವರಿಗೆ ದೂರು ಸಲ್ಲಿಸಿದರು. ಈ ವಿಚಾರವನ್ನು ತಹಸೀಲ್ದಾರ್ ಸೋಮಶೇಖರ್, ಕೆಎಂದೊಡ್ಡಿ ಪೊಲೀಸ್ ಠಾಣೆ ಅಧಿಕಾರಿಗಳು ಸೇರಿದಂತೆ ಹಲವರ ಗಮನಕ್ಕೆ ರಜನಿರಾಜ್ ಅವರು ತಂದಿದ್ದರು. ಈ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಸೋಮಶೇಖರ್ ಅವರು ವೃದ್ಧೆಯ ಮೇಲೆ ಹಲ್ಲೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ರಜನಿರಾಜ್ ಅವರ ಮನವಿ ಮೇರೆಗೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ನಾರಾಯಣ್ ರಾಮಸ್ವಾಮಿ ಧ್ವನಿ ಸಂಸ್ಥೆಯ ಮಂಗಳ ಅವರ ಜೊತೆ ಗ್ರಾಮಕ್ಕೆ ಭೇಟಿ ನೀಡಿ ವೃದ್ಧೆಯ ದೂರು ಆಲಿಸಿದರು. ಈ ಸಂದರ್ಭದಲ್ಲಿ ಮಗ ಸುರೇಶ್, ಸೊಸೆ ರೇಣುಕಾ ಅವರನ್ನು ಕರೆಯಿಸಿ ವಿಚಾರಿಸಲು ಮುಂದಾದಾಗ ಸ್ಥಳದಲ್ಲಿ ಇಬ್ಬರು ಇರಲಿಲ್ಲ. ನಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಾಮಸ್ವಾಮಿ ಅವರಿಗೆ ಇಬ್ಬರನ್ನು ಠಾಣೆಗೆ ಕರೆಯಿಸಿ ಪ್ರಕರಣ ದಾಖಲಿಸಿ ಮತ್ತೊಮ್ಮೆ ಹಲ್ಲೆ ನಡೆಸದಂತೆ ಮುಚ್ಚಳಿಕೆ ಬರೆಸಿಕೊಳ್ಳಬೇಕೆಂದು ತಹಸೀಲ್ದಾರ್ ಸೋಮಶೇಖರ್ ಅವರು ಸೂಚನೆ ನೀಡಿದರು. ಇದೇ ವೇಳೆ ಉಪ ತಹಸೀಲ್ದಾರ್ ಶಿವಲಿಂಗಯ್ಯ, ಕೆ. ಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ದಯಾನಂದ್ ಸೇರಿದಂತೆ ಹಲವರಿದ್ದರು. ಏನಮ್ಮ ನೀವಿದ್ರ ಸರ್, ನಮ್ಮ ಮನೇಲಿ ನಾವು ಇರ್ತೀನಿ. ಅವರು ಆಡ್ತಾರೆ, ಅಕ್ಕ ಸೊಸರು ಚೆನ್ನಾಗಿ ಆಡ್ತಾರೆ. ಒಂದೇ ಮನೆಯವರು ಯಾವಾಗಲೂ ಡೈಲಿ ನಾ ಮಾಡಿದ್ರು ಸರ್. ನಮ್ಮ